ಶಾಲಿನಿ ಅಕ್ಕ. ಓಯ್, ಯಾರ ಅದೇನು ಬಂದೆ? ಓಹೋ, ಅಪ್ರೂಪದವಳು. ಬಾ ಮರೇತಿ, ಒಳಗೆ ಬಾರೆ. ಎಂತ ಅಪ್ರೂಪನ ಎಂತದ ಮರ್ರ ಇದೆಂತದ್ರಿ? ಮಾವಿನ ಹಣ್ಣಲ್ಲನ್ರಿ ಇದ? ಅಡ್ಕೆ ಮಾವಲ್ಲ ಇಲ್ಲ ಅಂತ ಕಿಟ್ಟಿರ್ರಿ? ಹೂನೆ ಅಡ್ಕೆ ಮಾವ. ನಮ್ಮನೇಲಿ ಇವ್ರ ತಗೋ ಬಂದಿದ್ರು ಕಣೆ. ಏನು ಒಂದು ಅರ್ಧ ಮುಕ್ಕಾಲು ಬುಟ್ಟಿ ತರಂಗ್ ತಂದಿದ್ರು. ನಾನು ಇಲ್ಲೆಲ್ಲ ಊರು ಮನೆಯವ್ರು ಎಲ್ಲರಿಗೂ ಹೊಂಚ್ದೆ. ಒಳಗೆ ಬಾ. ಹೊಂಚಾವು ಒಂಥರ ಗ್ವಾತಾದಂಗೆ ಆಗಿತ್ತು. ಹೊಣಿಯಕ್ಕಂತ ಇಟ್ಟಿನ ಗೊಬ್ಬರ ಗುಂಡಿಗೆ ತಗೋಗಿ ಹಾಕ್ಬೇಕು, ವಾಸನೆ ಬರ್ತದ. ಬಾ ಒಳಗೆ ಬಾ. ಕೂತ್ಕೊಳ್ಳೆ ಪದ್ಮ. ನೀವು ಕೂತ್ಕೊಳ್ರಿ ಶಾಲಿನಿ ಅಕ್ಕ. ಮತ್ತೆ ಪದ್ಮ, ಎಂತ ಸಮಾಚಾರನೇ? ಸಮಾಚಾರ ಎಂತಿಲ್ಲ ಮರ್ರ, ಹೇಳ್ಬೇಕು ನೀವೇ. ಕೂತ್ ಮನೇಲಿ ಬೇಜಾರಾಯ್ತಾ? ಹಂಗಾಗಿ ಒಂದು ಗಳಿಗೆ ಹೋಗಿ ಬರೋಣ ಅಂತ ಬಂದೆ. ನಾನು ಬರದೆ ಸುಮಾರು ದಿನ ಆಗಿತ್ತ ಈ ಕಡೆ ಎಲ್ಲ, ಹಂಗಾಗಿ ಬಂದೆ ಕಣ್ರಿ. ಹೂನೆ, ಬಂದಿದ್ದು ಒಳ್ಳೇದಾಯ್ತು. ಮತ್ತೆ ಚಂದ್ರಣ್ಣ ಅಶ್ವಿನಿ ಎಲ್ಲ ಎಂತ ಮಾಡ್ತಾ ಇದ್ದಾರೆ? ಇವ್ರು ಗೊತ್ತಲ್ಲ ನಿಮಗೆ, ಪ್ಯಾಟಿಗೆ ಹೋಗಿದ್ರಾ? ಅಶ್ವಿನಿ ಇಲ್ಲ ಕಣ್ರಿ, ಅದ್ರ ಮನೆಗೆ ಹೋಗ್ಯದೆ. ಮೊನ್ನೆ ಇವ್ರ ತಾಗ ಹೋಗ್ಬಿಟ್ಟು ಬಂದ್ರ, ಹೋಗ್ಯದೆ. ಅದೇ ಒಂಥರ ಬೇಜಾರಾತಿತ್ತ. ಇಷ್ಟು ದಿನ ಇತ್ತ, ಈಗ ಮತ್ತೊಂಥರ ಮನೆಗೆ ಹಾಳಾದಂಗೆ ಆತ, ಒಂಥರ ಬೇಜಾರಾದಂಗೆ ಆತ. ಹಂಗಾಗಿ ಒಂಚೂರು ಇತ್ಲಾಗೆಲ್ಲ ಓಡಾಡ್ಕೊ ಬರೋಣ ಅಂತ ಬಂದೆ. ಓ, ಅಶ್ವಿನಿ ಮನೆಗೆ ಹೋತ? ಯಾವಾಗ ಹೋತೆ? ನಂಗೆ ಗೊತ್ತೇ ಇಲ್ಲ. ಯಾರ ಚಂದ್ರಣ್ಣ ತಗೋಗ್ಬಿಟ್ಟು ಬಂದ್ರೆ ಏನ? ಮೊನ್ನೆ ಬುಧವಾರ ಹೋತು ಕಣ್ರೆ. ಇಲ್ಲ, ಇವ್ರ ತಗೋ ಹೋಗೋದಲ್ಲ, ಹೇಮಂತನೇ ಬಂದು ಕರ್ಕೊ ಹೋದ್ರು. ಓ ಹೌದಾ, ಒಳ್ಳೇದಾತ್ ಮಾರೈತಿ. ಇನ್ನಾರು ಒಟ್ಗಾನಾಗಿದ್ರೆ ಸಾಕು. ಹ್ಞೂನ್ರಿ, ನಾನು ಅದೇ ಜ್ಞಾನ ಮಾಡೋದು. ಅದು ಮದುವೆ ಎಲ್ಲ ಗಾನ ಹಂಗೆ ಮಾಡಿಕೊಟ್ರಲ್ಲನೇ, ಒಂಥರ ಎಲ್ಲಿ ಕಣ್ಣಲ್ಲಿತ್ತು ಬಾಯಲ್ಲಿತ್ತು ದೃಷ್ಟಿ, ಕೆಟ್ಟ ದೃಷ್ಟಿ. ಹಂಗಾಗಿ ಹಿಂಗೆಲ್ಲ ಆತು ಅನ್ಕಳೆ. ಇನ್ನಾರು ಎಲ್ಲ ಸರಿಯಾದರೆ ಸಾಕು. ಹೌದು ಮರ್ರ, ಏನಾರ ಆಗಲಿ ಒಟ್ಟಿನಲ್ಲಿ ಎಲ್ಲ ಗಾನಾಗಿದ್ದರೆ ಸಾಕು. ನಾನು ಅದೇ ದಿನ ದೇವ್ರ ಹತ್ರ ಬೇಡದು. ಮತ್ತೆ ಫೋನ್ ಮಾಡಿತ್ತ ಅಶ್ವಿನಿ? ಗನಾಗದೀಯಾ? ಈಗಲ್ಲೆಲ್ಲ ಗನಾಗ ನೋಡ್ಕೋತಾ ಇದಾರಂತ. ಹಾಂ, ಖುಷಿಯಲ್ಲದೆ. ಅದ್ರ ಅತ್ತೆ ಅಂತ ಹೇಳಲ್ಲ ಅಂತ, ಅದು ಮಾಡು ಇದು ಮಾಡು ಅಂತ ಅಂಥದ್ದು ಹೇಳಲ್ಲಂತೆ. ಆದ್ರೆ ನಾದ್ನಿ ನೆಟ್ಟಗೆ ಮಾತಾಡಲ್ಲ ಅಂದರೆ ಒಂದು ಲೆಕ್ಕಕ್ಕೆ ಹಂಗಿದ್ರೆ ಒಳ್ಳೇದು. ಅದಕ್ಕೆ ಚೆನ್ನಾಗದೀರ ಹಾಗೆ ಹಿಂಗೆ ಮಾತಾಡ್ತಂತ ಹೋದ ತಕ್ಷಣ ಆಮೇಲೆ ಈಗ ಅದ್ರ ಮದುವೆ ಓಡಾಡ್ದಲ್ಲೇ ಬ್ಯುಸಿ ಇರ್ತದ, ಜಾಸ್ತಿ ಎಲ್ಲ ಮಾತಾಡಲ್ಲ. ನಾನಂದೆ ಒಳ್ಳೇದೇ ಮರೈತಿ, ಜಾಸ್ತಿ ಮಾತಾಡ್ದಿದ್ರೆ ಭಾರಿ ಒಳ್ಳೇದು ಅಂದೆ. ಆರಾಮಾಗದೆ ಅಂತ. ಕೆಲಸದವರೆಲ್ಲ ಭಾರಿ ಗನಾಂಗೆ ಮಾತಾಡ್ಸ್ತಾರಂತೆ. ಒಬ್ಬರು ಕೆಲಸದವರಿಗೂ ಎಲ್ಲ ಅಶ್ವಿನಿ ಅಂದರೆ ಭಾರಿ ಒಂಥರ ಕಾಯಸ. ಅಶ್ವಿನಿ ಅಮ್ಮ ಅಂತಾನೆ ಮಾತಾಡ್ಸೋದವ್ರು. ಅವ್ರಿಗೆಲ್ಲ ಭಾರಿ ಖುಷಿಯಾಗ್ಯದಂತೆ, ಎಲ್ಲ ಗನಾಗ ಅದಾರಂತೆ. ಅವ್ರದ್ದೆಲ್ಲ ಹೆಂಗೋ ಆಗ್ತದೆ. ಹೇಮಂತ ಹೆಂಗೆ ದನಾಗೆಲ್ಲ ಮಾತಾಡ್ಸ್ತಾರಂತ? ಹ್ಞೂ, ಮಾತಾಡ್ಸ್ತಾರಂತೆ, ದನಾಗೆ ಮಾತಾಡ್ಸ್ತಾರಂತೆ. ಎಂಥ ಕೆಲಸನೂ ಎಲ್ಲ ಎಂತ ಹೇಳಲ್ಲಂತೆ. ಇದು ಮಾಡಿದ್ದೆ ಅಂತೆ, ಇದು ಪಾಡಿಗೆ ಇದಿರ್ತದಂತೆ ಅಷ್ಟೆ. ಅವ್ರ ಆಫೀಸಿಗೆ ಹೋಗಿ ಬರ್ತಾರೆ, ಎಲ್ಲ ಗನಾಗದೀವಿ ಅಂತ. ಆಗಲಿ ಮರೈತಿ, ಏನೋ ಒಟ್ಟಿನಲ್ಲಿ ಹೆಣ್ಮಕ್ಳು ಚೆನ್ನಾಗಿರ್ಬೇಕು. ಮದುವೆ ಯಾವಾಗಂತ ಹುಡುಗಿದ? ಮದುವೆ ಯಾವಾಗ ಅಂದರೆ ಅಂತ ಆಗಸ್ಟಲ್ಲಂತೆ. ಈಗ ಮತ್ತಿನ್ನು ಜೂನಲ್ಲೆಲ್ಲ ಸರಿ ಮಾಡ್ಕೊಳಕ್ಕೆ ಬೇಕಾ ಟೈಮ್. ಜುಲೈ ಇನ್ನೇನು ಹಂಗೆ ಹಿಂಗೆ ಆಗಸ್ಟ್ ಆಯಿತು, ಆಷಾಢ ಬರ್ತದ, ಹಂಗಾಗಿ ಆಗಸ್ಟಲ್ಲಿ ಮದುವೆಗೆ ಇಟ್ಟಾರಂತೆ. ಓ ಹೌದಾ? ಎಲ್ಲಿ? ಇಲ್ಲಿ ಮದುವೆ ಅಂತ ಅಲ್ಲ, ಹುಡುಕಿಯಲ್ಲಿ ನಾನಂತೆ. ಹುಡುಗಂದೆಲ್ಲ ಅಜ್ಜನ ಮುತ್ತಜ್ಜನ ಈ ಕಡೆ ಯಾರಂತೆ ಅಂತಪ್ಪ. ಸುಳ್ಳ ನಿಜನ ಗೊತ್ತಿಲ್ಲ. ಅಶ್ವಿನಿ ಹೇಳೋದು ಲವ್ ಇರ್ಬೇಕಣೆ ಅಮ್ಮ. ಇಲ್ಲೇ ಇವ್ರ ಮನೆ ಹಿಂಭಾಗ ಅಂದರೆ ಒಂದು 2 ಕ್ರಾಸ್ ಹಿಂದೆನೇ ಮನೆ, ಹಾಗೆ ಹಿಂಗೆ ಅಂತದೆ. ಲವ್ ಇರಬೇಕು ಅಂತದ್ದು. ನಾನಂದೆ ಲವ್ವರಾಗಲಿ ಏನು ಸುಡುಗಾಡಾರಾಗಲಿ ನಿನ್ನ ಪಡಿ ನೀ ಆರಾಮಾಗಿದ್ದರೆ ಸಾಕು, ಯಾರೇನಾರು ಮಾಡ್ಕೊಂಡ್ಲಿ ಅಂತ ಅಂದೆ ನಾನು. ಅವನೇ ಏನಾರು ಸತ್ಕೊಂಡ್ಲೆ ಇವಾನಾಗಿದ್ದರೆ ಸಾಕು. ನಂಗೆ ಈಗ ಭವ್ಯ ಹೇಳಿದ್ದ ಲಕ್ಷ್ಮಕ್ಕ ಬೆಳ್ಳಿ ಮನೆಗೆ ಹೋಗ್ಯಾರಂತೆ. ಹಾಂ, ಬೆಂಗಳೂರಿಗೆ ಹೋಗ್ಯಾರ. ಅದು CET ರಿಸಲ್ಟ್ ಬಂತ ಪುಟ್ಟಕ್ಕಂದ. ಅದು ಎಂತೆಂಥದ್ದು ಮಾಡ್ಬೇಕಂತಲ್ಲ ಈ ಕಾಲೇಜಿಗೆ ಸೇರ್ಸೋಕ್ಕೆಲ್ಲ. ಹಾಗಾಗಿ ಇಲ್ಲಿ ನೆಟ್ವರ್ಕ್ ಎಲ್ಲ ಸಮ ಸಿಗಲ್ಲ, ಅಲ್ಲೇ ಹೋಗಿ ಬನ್ನಿ ಅಂತ ಕರೆದ್ರ ಇವರು. ಮತ್ತು ಹೋಗಿರಲಿಲ್ಲ, ಹಾಗಾಗಿ ಹೋಗ್ಯಾರ. ಹೋದ ವಾರ ಹೋಗಿದ್ದು.
ಹ್ಞೂ ಅದೇ ಹೇಳ್ತು ಭವ್ಯ. ಪುಟಕ್ಕೆಲ್ಲ ಗನಕ್ಕೆ ತೆಗ್ದದ ಮಾರ್ಕ್ಸ. ಹ್ಞೂ ಗನಕ್ಕೆ ತೆಗ್ದದಂತೆ. ಇದು ಪಿ ಯು ಸಿಲಿ ಗನಕ್ಕೆ ಮಾರ್ಕ್ಸ್ ಬಂತು. ಈ ಸಿ ಇ ಟಿಲಿ ಅಷ್ಟೊಂದೇನು ಗನಕ್ಕೆ ಬರಲ್ಲ ಅಂತ ಬೈತಿತ್ತು ನಮ್ಮ ಬೆಳ್ಳಿ. ಇದು ಡಾಕ್ಟ್ರಿಗೆ ಓದಿಸ್ಬೇಕು ಅಂತ ಭಾರಿ ಆಸೆ ಇತ್ತು ನನ್ನ ಬೆಳ್ಳಿಗೆ. ಅದೇ ಡಾಕ್ಟ್ರ್ ಸೀಟ್ ಸಿಗಲ್ಲ ಅಂತ ಅಂತಿತ್ತು. ಈಗ ಅದೇ ಇಂಜಿನಿಯರಿಂಗ್ ಮಾಡಿಸೋದಂತ ಅಂತಿತ್ತು. ಪುಟ್ಟಕ್ಕೆ ಯಾಕೆ ಇಂಜಿನಿಯರಿಂಗ್ ಇಷ್ಟಿಲ್ಲಂತೆ. ಅಂತೆ ಅಲ್ಲ ಅದೇ ಓದ್ತಾರೆ, ನಾನು ಒಂದು ಎಂತ ಅದೇ ಓದೋದು ಅಂತ. ಅದೆಂಥದ್ದು ಈಗ ಎಂಥದ್ದು ಅಂತದ್ದು ನೋಡೋ ತಡಿ. ಅದೆಂತ ಅಗ್ರಿಕಲ್ಚರ್ ಎಂಥದ್ದು ಕೊಲ್ ಬಿದ್ದಿದ್ದು ಹೇಳಕ್ಕೆ ಬರಲ್ಲ ಮರೀತೀನಿ. ಎಂಥ ಅಗ್ರಿಕಲ್ಚರ್ ಎ ಜಿ ಅಂತದ ಅಂತಪ್ಪ ನೋಡು. ಅದ್ರ ಹತ್ರನೇ ಕೇಳ್ಬೇಕು. ಓ ಹೌದಾ? ಹ್ಞೂ ಅದೇ ಅಂತ ಎಲ್ಲ ಹಾಕ್ಬೇಕಂತಲ್ಲ, ಹಂಗಾಗಿ ಎಲ್ಲ ಬೆಂಗಳೂರಿಗೆ ಹೋಗಿ ಎಲ್ಲ ಮಾಡ್ತಾ ಇದ್ದಾರೆ.